ಅವ್ರಿಗೆ ಒಂದು ಗ್ಲೂಕೋಸ್ ಹಾಕ್ಸ್ಬೇಕು ಸರ್, ಹಾಕ್ಸ್ಕೊಂಬರ್ತೀವಿ. ಸುತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ನಾವು ಬಂದು ಅದು ತಲೆನೋವು ಬಿಸಿಲು ಅಂತೇಳಿ ಇದು ಮಾಡ್ಕೊಂಡು ಹೋದರು, ಅದಕ್ಕೆ ನಾನು ಕರ್ಕೊಂಬಂದಿದ್ದೆ. ನಾವು ನೋಟಿಸ್ ಸೈನ್ ಮಾಡ್ತೀವಿ ಅಂತ ಹೇಳಿದ್ದೀವಲ್ಲ ಸರ್, ಏನಕ್ಕೆ ಸರ್ ಇದು ಮಾಡ್ತೀರಾ? ಅದೇನು ಪೆನಾಲ್ಟಿಗೆ ನಾವು ಕಟ್ತೀವಿ. ಬರ್ರಿ ಸರ್, ಅದನ್ನೇ ಮಾಡಿ ಅಂತ ಹೇಳ್ತೀರ. ನೋಟಿಸು ಕಳಿಸೋದಲ್ವ? ಕಳ್ಸಂಗಿಲ್ಲ, ಅಲ್ಲಿಗೆ ಬರ್ಬೇಕು. ಬರ್ರಿ, ಗೊತ್ತಿನಿಂದ ಯಾಕೆ ಕರ್ದಕ್ಕೆ ಬಂದಿದ್ದಾರೆ? ಕುತ್ಕೊಳ್ಳೋಕ್ಕಲ್ಲ ಬೈಕಲ್ಲಿ ಅಂತೇಳಿ ಕರ್ಕೊಂಬಂದಿದ್ದೀನಿ. ಇಲ್ಲಿಂದ ಅಲ್ಲಿಂದ ಕಲೆ ಕೂತ್ಕೊಂಡ್ಬಿಡೋರು, ಇನ್ನೊಂದು 5 ಕಿಲೋಮೀಟ್ರ್ ಕೂತಿದ್ರು. EMI ಕಟ್ಟೋಕ್ಕಾಗಲ್ಲ, ಕುತ್ಕೊಳಕ್ಕೂ ಅಲ್ಲ, ಸೈನಾಕ ಅಲ್ಲ ರೀ, ಹಾಸ್ಪಿಟಲಿಗೆ ಹುಷಾರಿಲ್ಲ ಅಂತೇಳಿ ನಾವು ಇದು ಮಾಡ್ತಿದ್ದೀವಿ, ನಿಮ್ಗೆ ನಾಟ್ಕೊಳಂಗೆ ಕಾಣಿಸ್ತೈತಾ? ನಾವೇನು ಏನಾರ ಇದು ಮಾಡ್ದಂಗೆ ಕಾಣ್ತಿದ್ದೀವ? ಏನಾರ ಜೋಕರ್ ಥರ ಕಾಣ್ತಿದ್ದೀವಿ ನಿಮ್ಮ ಕಣ್ಣಿಗೆ? ಈ ಲೆವೆಲ್ವರೆಗೂ ನಿಮ್ಮದು ಫೈನಾನ್ಸು ಇದೆ. ಹೌದು, ನಮ್ದು ಅದೇ ಥರ ಫೈನಾನ್ಸ್ ಇರೋದು. ಯಾರಿಗೆ ಏನಾರ ಅಲ್ಲಿ ಪ್ರಾಣನಾರ ತೆಗಿಲಿ, ಕೊಲೆನಾರ ಮಾಡಲಿ, ಅದಕ್ಕೆ ನಾವು ಅದನ್ನು ಕೇಳ್ತಾ ಇಲ್ಲ ಸರ್. ಯಾರು ಪ್ರಾಣನಾರ ಹೋಗಲಿ, ಯಾರಿಗೇನಾರ ಆಗಲಿ ಅಲ್ವಾ ಸರ್? ನಿಮ್ಮ ಕಂಪ್ನಿ ಬೇಡ ಬಾ, ಈಗ ಅದೇನು ಗ್ಲೂಕೋಸ್ ಹಾಕ್ಸ್ಕ ನೋಡೋಣ, ಅದೇನು ಮಾಡ್ತಾರೆ ಕಂಪ್ಲೇಂಟ್ ಮಾಡಿ ಹೋಗ್ರಿ. ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ, ಹೋಗ್ರಿ. ಏನು ಮಾಡ್ತೀರಾ? ಹಾಂ, ಬನ್ನಿ ಸರ್, ಕಂಪ್ಲೇಂಟ್ ನೋಡಿ. ಇದರಲ್ಲಿ ನಾನು ವೀಡಿಯೋ ಮಾಡ್ತೀನಿ, ತಗೊಂಡೋಗಿ ತೋರಿಸ್ತೀನಿ, ನಿಮ್ಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಂ, ನಾನು ಹೇಳ್ತೀನಿ. ನಾವು ಗ್ಲೂಕೋಸ್ ಹಾಕ್ಸೋಕೆ ಬಂದಿರೋದು ನಿಮ್ಮ ಹತ್ರ ನಾಟಕ ಆಡೋಕ್ಕಲ್ಲ, ಅದನ್ನು ರೆಕಾರ್ಡು ತಗೊಂಬರ್ತೀನಿ. ಏನು ದೊಡ್ಡ ಫೈನಾನ್ಸ್ ನಿಮ್ಮದು, ಅದನ್ನು ಗೊತ್ತಾಗುತ್ತೆ ಜನಕ್ಕೆ. ಇಲ್ಲಿ ಮಾತಾಡಬೇಡಿ, ಆಚೆ ಕಡೆ ಹೋಗಿ ಮಾತಾಡಿ.